ಸಭಾಧ್ಯಕ್ಷರೇ, ಇಲ್ಲಿ ಎರಡು ಅಮೆಂಡ್ಮೆಂಟ್ನ ತರ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಇನ್ ಕರ್ನಾಟಕ ಲೇಬರ್ ವೆಲ್ಫೇರ್ ಫಂಡ್ ಆಕ್ಟ್ 1965 ಸೆಕ್ಷನ್ 2 ಸಬ್ಸೆಕ್ಷನ್ 43 ಫಾರ್ ದ ವರ್ಡ್ಸ್ ಎಂಪ್ಲಾಯ್ಡ್ ಮೋರ್ ದೆನ್ 50% ಅಂತಕ್ಕಂಥದ್ದನ್ನ ಎಂಪ್ಲಾಯ್ಡ್ 10 or more persons ಅಂತ ಮಾಡ್ತಾ ಇದ್ದೀವಿ. ಒಂದು ಅದರಲ್ಲಿ ತಿರ್ಗಾ ಇನ್ನೊಂದೇನು ಮಾಡ್ತಾ ಇದೀವಿ ಅಂತಂದ್ರೆ ಡಿಜಿಟಲ್ ಪೇಮೆಂಟ್ ಡಿಮಾಂಡ್ ಡ್ರಾಫ್ಟ್ಸ್ನ ಆ್ಯಡ್ ಮಾಡ್ತಾ ಇದೀವಿ. ಬಿಕಾಸ್ ಮೋರ್ ನಂಬರ್ ಆಫ್ ಬೆನಿಫಿಷರೀಸ್ ವಿಲ್ ಕಮ್ ಇನ್ ದಿಸ್. ಈ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಮೋರ್ ನಂಬರ್ ಆಫ್ ಬೆನಿಫಿಷರೀಸ್ ವಿಲ್ ಕಮ್ ಇನ್ ದಿಸ್ ಸ್ಟೇಟ್. ಅಂದ್ರೆ ಅವ್ರಿಗೆ ಬೆನಿಫಿಟ್ ಜಾಸ್ತಿ ಸಿಗುತ್ತೆ. ಮತ್ತೆ ಇದು 18 ಯಾಕೆ ಬಿಟ್ಬಿಡ್ತಾ ಇರೋದು? ಯಾವ್ದು 18? ಪ್ರಕರಣ 18 ಅದು ಸಿನಿದಿರ್ಬೇಕು ಸರ್. ಅದು ಸಿನಿ ಫೀಲ್ಡ್ ಅದು. ಓಕೆ, ಇದು ಬೇರೆ. ಅದು ಇದಕ್ಕೆ ಮಾತ್ರ ಡಿಮಾಂಡ್ ಡ್ರಾಫ್ಟ್ ಚೆಕ್ಸ್ ಅಂತಿತ್ತು. ಚೆಕ್ಸ್ ತೆಗೆದು ಡಿಜಿಟಲ್ ಪೇಮೆಂಟ್ ಮಾಡಿದ್ದೀವಿ. People who were employed above 50%, more than 50% were involved in this. So we are taking below 50, above 10, so that more number of beneficiaries. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 4 ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದೆ ವಿಷಯ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2 ರಿಂದ 4 ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರು ಹೌದೆಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು, ಕರ್ನಾಟಕ ಸಿನಿ ಮತ್ತು ಸಂಸ್ಕೃತ. ಸಭಾಧ್ಯಕ್ಷರೇ, 2025 ಸಾಲಿನ ಕರ್ನಾಟಕ ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕ್ಷೇಮಾಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಸಿನಿ ಮತ್ತು ಸಂಸ್ಕೃತಿ ಕಾರ್ಯಕರ್ತರ ಕ್ಷೇಮ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು, ಇಲ್ಲಿ ಸೆಕ್ಷನ್ 11 ಆಫ್ ಡ್ಯೂಟೀಸ್ ಆಫ್ ಎಂಪ್ಲಾಯರ್ ಅಂತ ಏನಿದೆ, ಅದರ ಬದಲಿ ನಾವು ಡ್ಯೂಟೀಸ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಓನರ್ ಅಂತ ಆ್ಯಡ್ ಮಾಡ್ತಾ ಇದ್ದೀವಿ. ಒಂದು ಅದನ್ನ ಡಿಲೀಟ್ ಮಾಡಿ. ಆಮೇಲೆ ಸೆಕ್ಷನ್ 11 ಅಂದರೆ 18 ಮಾಡ್ತಾ ಇದ್ದೀವಿ. ಅಲ್ಲೇನಿತ್ತು ಅಂತಂದ್ರೆ ಕಂಪೌಂಡಿಂಗ್ 2 ಇತ್ತು. ತಾವು ಸೆಕ್ಷನ್ 18 ಕೇಳಿದಿರಲ್ಲ. ಆಲ್ರೆಡಿ ಸೆಕ್ಷನ್ 16ನಲ್ಲಿ if theatre owners do not pay the cess to the board, section 16 of the act provides the authority to impose penalties on such owners ಅಂತ ಆಲ್ರೆಡಿ ಇತ್ತು. Subsequently again, therefore since section 18 compounding offense ಅಂತಿತ್ತು, ಅದಕ್ಕೆ section 18 ತಂದು section 18 ಮಾಡ್ತೀವಿ. Because it is having 16 ಅಲ್ಲಿ ಆಲ್ರೆಡಿ ಕವರ್ ಆಗಿತ್ತು ಸರ್. Once from the legal department ಇಂದ ಕ್ಲಾರಿಫಿಕೇಶನ್ ಸಿಕ್ಕ ಮೇಲೆ they suppose. ಈಗ ವಿಧೇಯಕ ಈ ಆಕ್ಟ್ ಬಂದಿದ್ದು ಈ ವರ್ಷನೇ. ಈ ವರ್ಷ ಬಂದು 3-4 ತಿಂಗಳಿಗೆ ಮತ್ತೊಂದು ತಿದ್ದುಪಡಿ ತರ್ತಾರೆ ಅಂತಂದ್ರೆ ಆ ಆಕ್ಟ್ ಮಾಡುವಾಗ ಸ್ವಲ್ಪ ಆಳವಾಗಿ ನೋಡಕ್ ಆಗೋದಿಲ್ವಾ? ಇಲಾಖೆಯವರು ಇರ್ಲಿ ಅಥವಾ ಪಾರ್ಲಿಮೆಂಟರಿ ಅಫೇರ್ಸ್ 3 ತಿಂಗಳಿಗೆ ಈ ರೀತಿ ತಿದ್ದುಪಡಿ ತಂದ್ರೆ ಸರ್, ಸಭಾಧ್ಯಕ್ಷರೇ, ಬಹಳ ಹಿಂದೆ ಒಂದು ಸಂಗತಿ ಇತ್ತು. ಯಾರೋ ಹೋಗಿ ಕಾನ್ಸ್ಟಿಟ್ಯೂಷನ್ ಕಾಪಿ ಬೇಕು ಅಂತ ಕೇಳಿರುತ್ತೆ ಅಂಗಡಿನಲ್ಲಿ. ಕಾನ್ಸ್ಟಿಟ್ಯೂಷನ್ ಕಾಪಿ ಬೇಕು ಅಂತ ಅವ್ನು ಹೇಳಿದ್ದಂತ ಅಂಗಡಿಯವನು, ಸಾರಿ ಸರ್, ವಿ ಡೋಂಟ್ ಸೆಲ್ ಪೀರಿಯಾಡಿಕಲ್ಸ್ ಅಂತ. ಕಾನ್ಸ್ಟಿಟ್ಯೂಷನ್ ಕೂಡ ಪೀರಿಯಾಡಿಕಲ್ಸ್ ತರ ಆಗ್ಬಿಟ್ರೆ, ಎಡಿಷನ್ಸ್ ತರ ಬಂದ್ರೆ ಹೆಂಗಾಗುತ್ತೆ ಅಂತ ಒಂದಿದು. ಸೊ ಒಂದು ಆಕ್ಟ್ ಮಾಡುವಾಗ ಕೂಲಂಕುಷವಾಗಿ ನೋಡಿ ಮಾಡಿದ್ರೆ ಈ ತರ 3 ತಿಂಗಳಿಗೆ 4 ತಿಂಗಳಿಗೆ ತಿದ್ದುಪಡಿ ತರ ಅಗತ್ಯ ಇರೋದಿಲ್ಲ. ಅದನ್ನ ಸ್ವಲ್ಪ ನಮ್ಮ ಸರ್ಕಾರದಲ್ಲಿ ಯೋಚನೆ ಮಾಡಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.